ಡಾಕ್ಟರ್ ಹಿಂದೆ ಪಾಸ್ ಆದ ಕೆಲಸ ಸಿಕ್ಕಿರೋ ಮಕ್ಕಳಿಗೂ ಏನಾದರೂ ಅನ್ಯಾಯ ಆಗಿದೆ ಅವರಿಗೆ? ಇಲ್ಲ, ಬರ್ದಿರೋದಕ್ಕೆ ನಾನು ಆಗಿಲ್ಲ ನೋಡಿ. ಯಾವುದೇ ಸರ್ಕಾರ ತನ್ನ ಇತಿಮಿತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ನಮ್ಮ ಅನೌನ್ಸ್ಮೆಂಟ್ ಈ ರೀತಿ ಇದೆ. ದಟ್ಸ್ ವಾಟ್ ದ ಡಿಸಿಷನ್ ಹ್ಯಾಸ್ ಬಿನ್ ಟೇಕನ್ ಇನ್ ದ ಕ್ಯಾಬಿನೆಟ್. ಹಾಗಾಗಿ ದಟ್ಸ್ ವಾಟ್ ವಿ ಆರ್ ಇಂಪ್ಲಿಮೆಂಟಿಂಗ್. ಇದನ್ನು ಸಣ್ಣ ನಂಬರ್ ಇಲ್ಲ. ಯು ಸಿ ದಿಸ್ ನಂಬರ್ ಇಸ್ ನಾಟ್ ಸ್ಮಾಲ್. ನಿಮ್ಮ ಮಾಹಿತಿಗಾಗಿ ಹೇಳಬೇಕಾದ್ರೆ ಸುಮಾರು 5,20,30,000 ಮಕ್ಕಳು ಇದಕ್ಕೆ ಎಲಿಜಿಬಲ್ ಇದ್ದಾರೆ, ಇನ್ಕ್ಲೂಡಿಂಗ್ ಬೋತ್ ಡಿಗ್ರಿ ಆ್ಯಂಡ್ ಡಿಪ್ಲೊಮಾ. ದಿಸ್ ಇಸ್ 1 year. ವಿ ಆರ್ ಗಿವಿಂಗ್ ಫಾರ್ 2 years. ದಟ್ ಮೀನ್ಸ್ ಟು ಸೇ ವಿಲ್ ಬಿ ಗಿವಿಂಗ್ ಅಪ್ ಟು ಮೋರ್ ದೆನ್ 10 lakh ಸ್ಟೂಡೆಂಟ್ಸ್. 10 ಲಕ್ಷಕ್ಕಿಂತ ಜಾಸ್ತಿ ಯುವಕರು ಇದಕ್ಕೆ ಎಲಿಜಿಬಲ್ ಆಗ್ತದೆ. ಇಟ್ಸ್ ನಾಟ್ ಸ್ಮಾಲ್ ಥಿಂಗ್. ಈ ಯೋಜನೆ ಮುಂದಿನ ವರ್ಷ ಪಾಸ್ ರೋಲ್ ಔಟ್ ಆಗೋ ಮಕ್ಕಳಿಗೂ ಅನ್ವಯಿಸುತ್ತೆ. ಆಫ್ ಕೋರ್ಸ್ 6 ತಿಂಗಳಾಗಿರ್ತದೆ. ಎಸ್. ಈಗ ಈ ವರ್ಷ 22-23 ಪಾಸ್ ಆಗಿರೋರು ಎಲಿಜಿಬಲ್ ಆಗಿದ್ದಾರೆ. ನೆಕ್ಸ್ಟ್ ಇಯರ್ ಈಗೇನು 23-24 ಯಾರು ಎನ್ರೋಲ್ಡ್ ಆಗಿರ್ತಾರಲ್ಲ ಅವ್ರು 6 months ಆದಮೇಲೆ ದಿಲ್ ಬಿ ಎಂಟೈಟಲ್ಡ್. ನೆಕ್ಸ್ಟ್ ಡಿಸೆಂಬರ್ ಸರ್? No. As on when, you see, once it is launched, as on when they are eligible, they can apply. They will be given unemployment. So what is the estimated annual outcome? You see, for this year, as we are in the end of this financial year, 250 crores has been allocated. We had asked for 250 crores budget, and that has been allocated in this budget. Provision is there for 250 crores. For next year, we are anticipating around more than 1,250 crores. 1,250 crores for next year. And the year after that will be approximately 2,500 crores. That will be the final. Yakandre, ee varsha kami idare. Next year, one more year will be added, and all those people will come. After that, after 2 years, second year only 2,500 crores approximate in there. That will be there in future. Because that will, around 10 lakh students at any point of time will be getting unemployment allowance. ಮುಂದಿನ ವರ್ಷಕ್ಕೆ 1,250 ಕೋಟಿ ಕೇಳ್ತಾ ಇದ್ದೀವಿ ಬಜೆಟ್ ಅಲೋಕೇಶನ್. 26ನೇ ತಾರೀಕು ಲಾಂಚ್ ಇದೆ. ಬಿಫೋರ್ 25th of every month. ಯಾವುದೇ ಅವರು ಎಲಿಜಿಬಲ್ ಆದರೆ ಬಿಫೋರ್ 25th ಆಫ್ ದ್ಯಾಟ್ ಮಂತ್ ಇಫ್ ದೇ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟು ಒಂದು ವೇಳೆ ಅವರು ಎನ್ರೋಲ್ಮೆಂಟ್ ಮಾಡಿದ್ರೆ, ಯು ಸಿ ದೇ ಕ್ಯಾನ್ ಎನ್ರೋಲ್ ಇನ್ ಸೇವಾ ಸಿಂಧು ಪೋರ್ಟಲ್. ನಿಮಗೆ ಡೀಟೇಲ್ ಆಗಿ ನಿಮ್ಮ ಮಾಹಿತಿಗಾಗಿ, ದೇ ಕ್ಯಾನ್ ಎನ್ರೋಲ್ ಇನ್ ಸೇವಾ ಸಿಂಧು ಪೋರ್ಟಲ್, ದೇ ಕ್ಯಾನ್ ಎನ್ರೋಲ್ ಇನ್ ಗ್ರಾಮ ಒನ್, ದೇ ಕ್ಯಾನ್ ಎನ್ರೋಲ್ ಇನ್ ಬಾಪೂಜಿ ಸೇವಾ ಕೇಂದ್ರ, ಆ್ಯಂಡ್ ಇಟ್ ವಿಲ್ ಬಿ ಫ್ರೀ ಆಫ್ ಕಾಸ್ಟ್. Probably Bangalore one, Karnataka one and Bangalore one. I am Bapuji Seva Kendra and Seva Sindhu portal. It will be all free of cost. Department is paying for that enrollment as well. There will be no cost to the student. ನೀವು ಖುದ್ದಾಗಿನೂ ಕೂಡ ನೀವು ಸೇವಾ ಸಿಂಧು ಆ್ಯಪಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ನೀವು ಸರ್ವಿಸ್ ಸೆಂಟರ್ಗೆ ಹೋಗಿ ಕೂಡ ಗ್ರಾಮ ಒನ್ ಅಥವಾ ಬಾಪೂಜಿ ಸೇವಾ ಕೇಂದ್ರದಿಂದ ಮಾಡ್ಬೋದು.